ದೇವರ ಪೂಜೆಗೆಂದು ಬಂದಿದ್ದ ಅರ್ಚಕನೇ ಚಿನ್ನ ಕದ್ದ ಘಟನೆ ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ನಡೆದಿದೆ. ಸತ್ಯನಾರಾಯಣ ಪೂಜೆಗೆಂದು ಬಂದಿದ್ದ ಅರ್ಚಕ ರಮೇಶ್ ಶಾಸ್ತ್ರಿ ದೇವರಿಗೆ ಹಾಕಿದ್ದ 44 ಗ್ರಾಂ ಚಿನ್ನದ ಸರ ಕಳುವು ಮಾಡಿದ್ದ. ಈ ಸಂಬಂಧ ಅರ್ಚಕನ ರಮೇಶ್ ಶಾಸ್ತ್ರಿ ವಿರುದ್ಧ ದೂರು ನೀಡಲಾಗಿತ್ತು. ಪ್ರಕರಣ ದಾಖಲಿಸಿ ಅರ್ಚಕ ರಮೇಶ್ ಶಾಸ್ತ್ರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಅರ್ಚಕನ ಗೋವಾ ಕೆಸಿನೋ ನಂಟು ಬಯಲಾಗಿದೆ. ಕದ್ದ ಚಿನ್ನದ ಸರವನ್ನ ಮುತ್ತೋಟ್ನಲ್ಲಿ ಗಿರವಿ ಇಟ್ಟು ಹಣ ಪಡೆದಿದ್ದ ಅರ್ಚಕ ಗೋವಾದ ಕೆಸಿನೋದಲ್ಲಿ ಜೂಜಾಡಿ ಕಳೆದಿದ್ದಂತೆ. ಸದ್ಯ ಆರೋಪಿ ರಮೇಶ್ ಶಾಸ್ತ್ರಿಯನ್ನ ಮಾಗಡಿ ರೋಡ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಹಾಲಿನ ಬಿಲ್ ಪಾವತಿ ಸಂಬಂಧ ರೈತರು ಹಾಗೂ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಮಧ್ಯೆ ಗಲಾಟೆ ನಡೆದಿದೆ. ನೆಲಮಂಗಲ ಸಮೀಪದ ಕೆಜಿ ಶ್ರೀಕಂಠಪುರದ ಹಾಲಿನ ಡೈರಿಯಲ್ಲಿ ಗಲಾಟೆಯಾಗಿದ್ದು, ಡೈರಿಯ ಸರ್ವ ಸದಸ್ಯ ಸಭೆಯಲ್ಲಿ ಸದಸ್ಯರು ಹಾಗೂ ರೈತರ ಮಧ್ಯೆ ಜಗಳ ಆಗಿದೆ. ಹಾಲಿನ ಬಿಲ್ ಪಾವತಿ ಅಕ್ರಮ ಬಗ್ಗೆ ರೈತರು ಪ್ರಶ್ನಿಸಿದ್ದು, ಇದಕ್ಕೆ ಹಾಲು ಉತ್ಪಾದಕರ ಸಂಘದ ಸದಸ್ಯ ಸತೀಶ್ ರೈತರ ಮೇಲೆ ದರ್ಪ ಮೆರೆದಿದ್ದಾನೆ. ರೈತರಿಗೆ ಇಷ್ಟು ದಿನ ಏನು ಮಣ್ಣು ತಿಂತಿದ್ರಾ ಅಂತ ಹೇಳಿದ್ದಾನೆ. ಇದರಿಂದ ರುಚಿಗಿದ್ದ ರೈತರು ಸತೀಶ್ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ರು. ತೋಟದಲ್ಲಿ ಆಗಾಗ ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿದ್ದ ಬೃಹತ್ ಗಾತ್ರದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಅಂಬಿಗೇರ ಚೌಡಯ್ಯ ಎಂಬವರ ತೋಟದಲ್ಲಿ ಕಳೆದ 8 ತಿಂಗಳಿಂದ ಆಗಾಗ ಹೆಬ್ಬಾವು ಕಾಣಿಸಿಕೊಳ್ತಿತ್ತು. ಇದರಿಂದ ತೋಟಕ್ಕೆ ಹೋಗಲು ರೈತರು ಹಿಂದೇಟು ಹಾಕ್ತಿದ್ರು. ರೈತರ ಮನವಿ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಬ್ಬಾವನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದಾರೆ. ಸತತ ಮಳೆ ಅಬ್ಬರಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಪ್ರವಾಹ ಹೆಚ್ಚಾಗ್ತಾನೆ ಇದ್ದು ಜನ ಕಂಗಾಲಾಗಿದ್ದಾರೆ. ಭೀಮಾ ನದಿ ಅಬ್ಬರಕ್ಕೆ ಕಟ್ಟಿ ಸಂಗಾವಿ ಬ್ರಿಡ್ಜ್ ಮುಳುಗಡೆಯಾಗಿದ್ದು, ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಇಂದು ಬೆಳಗ್ಗೆಯಿಂದ ಸಂಚಾರ ಸ್ತಬ್ಧವಾಗಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. ಸೇತುವೆಯ ಎರಡೂ ಬದಿಯಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ದು, ಊಟ ನೀರಿಲ್ಲದೆ ಸವಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಬುದ್ಧಿಮಾತು ಹೇಳಿದ್ದಕ್ಕೆ ತಡರಾತ್ರಿ ಕಾರಿನ ಗಾಜು ಒಡೆದು ಪುಂಡರು ದಾಂಧಲೆ ನಡೆಸಿದ್ದಾರೆ. ಘಟನೆ ಸಂಬಂಧ 5ರನ್ನ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. 3 ಬಾಲಾಪರಾಧಿಗಳು ಸೇರಿದಂತೆ ಲಿಖಿತ್ ಜಯಂತ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗೆ ಸಾರ್ವಜನಿಕರೊಬ್ಬರು ಪುಂಡರನ್ನ ತಡೆದು ಬುದ್ಧಿಮಾತು ಹೇಳಿದ್ರು. ಇಷ್ಟಕ್ಕೆ ಸಿಟ್ಟಾದ ಪುಂಡರು ತಡರಾತ್ರಿ ಬುದ್ಧಿ ಹೇಳಿದ ವ್ಯಕ್ತಿಯ ಕಾರಿನ ಗಾಜು ಒಡೆದು ದಾಂಧಲೆ ನಡೆಸಿದ್ದಾರೆ. ಇನ್ನು ಆರೋಪಿಗಳ ವಿರುದ್ಧ ವಿವಿಧ ಠಾಣೆಯಲ್ಲಿ 28 ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.